ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 4ನೇ ತರಗತಿ ಕನ್ನಡ, ಪಾಠ 4 ಮಳೆ. ಹಿಂದಿನ ವಿಡಿಯೋದಲ್ಲಿ ನಾವು ವೀರಮಾತೆ ಜೀಜಾಬಾಯಿ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಮಳೆ ಪದ್ಯದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ನೀವು ಇಲ್ಲಿ ಪದ್ಯವನ್ನು ನೋಡಬಹುದು. ಪದ್ಯದ ನಂತರ ಪದಗಳ ಅರ್ಥವನ್ನು ಕೊಡಲಾಗಿದೆ. ನೀವು ನಿಮಗೆ ತಿಳಿಯದೇ ಇರುವಂತಹ ಪದಗಳ ಅರ್ಥಗಳನ್ನು ನೋಡಿಕೊಳ್ಳಿ. ಟಿಪ್ಪಣಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ನೀವು ಉತ್ತರವನ್ನು ಬರೆಯಬೇಕು. ಪ್ರಶ್ನೆ ನಂಬರ್ 1, ಬಿಸಿಲ ಝಳಕ್ಕೆ ನೀರು ಏನಾಯಿತು ಎಂದು ಕೇಳಿದ್ದಾರೆ. ಉತ್ತರ: ಬಿಸಿಲ ಝಳಕ್ಕೆ ನೀರು ಆವಿಯಾಯಿತು ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, ಮಳೆ ಸುರಿದದ್ದರಿಂದ ಏನೇನು ತುಂಬಿ ಹರಿಯಿತು ಎಂದು ಕೇಳಿದ್ದಾರೆ. ಉತ್ತರ: ಮಳೆ ಸುರಿದಿದ್ದರಿಂದ ಕೆರೆ, ತೊರೆ, ಹಳ್ಳ, ಹೊಳೆ ತುಂಬಿ ಹರಿಯಿತು ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 3, ಮೋಡ ಯಾವಾಗ ಭಾರವಾಯಿತು ಎಂದು ಕೇಳಲಾಗಿದೆ. ಉತ್ತರ: ಮೋಡ ಮೇಲಕ್ಕೇರಿ ತಂಪು ತಗುಲಿದಾಗ ಆವಿಯಾಗಿ ತಣಿದು ಭಾರವಾಯಿತು ಎಂದು ನೀವು ಉತ್ತರವನ್ನು ಬರೆಯಬೇಕು. ಇನ್ನೊಮ್ಮೆ ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಆ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಇಲ್ಲಿ ನೀವು ಬ್ರ್ಯಾಕೆಟ್ನಲ್ಲಿ ಕೆಲವೊಂದಿಷ್ಟು ಪದಗಳನ್ನು ನೋಡಬಹುದು. ತಂಪು, ಮಳೆಯ, ಗುಡ್ಡ ಬೆಟ್ಟ, ಮೋಡ, ಗುಡುಗು ಎಂದು ಪದಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಈಗ ಇದೇ ಪದಗಳನ್ನು ಬಳಸಿಕೊಂಡು ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಪ್ರಶ್ನೆ ನಂಬರ್ 1 ಗಮನಿಸಿ. ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು ಎಂದು ಕೊಟ್ಟಿದ್ದಾರೆ. ಉತ್ತರ: ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು. ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಮಳೆಯ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು ಎಂದು ಕೊಡಲಾಗಿದೆ. ಉತ್ತರ: ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ಎಂದು ಬರೆಯಬೇಕು. ಬಿಟ್ಟ ಸ್ಥಳದಲ್ಲಿ ಗುಡ್ಡ ಬೆಟ್ಟ ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 3, ಘಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು ಎಂದು ಕೊಡಲಾಗಿದೆ. ಉತ್ತರ: ಘಳಿಗೆಯೊಳಗೆ ಬಾನ ತುಂಬ ಮೋಡ ಕವಿಯಿತು. ಬಿಟ್ಟ ಸ್ಥಳದಲ್ಲಿ ಮೋಡ ಎಂದು ನೀವು ಬರೆಯಬೇಕಾಗಿದೆ. 4ನೇ ಪ್ರಶ್ನೆ, ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು ಎಂದು ಹೇಳಿದ್ದಾರೆ. ಉತ್ತರ: ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು ಎಂದು ಬರೆಯಬೇಕು. ಬಿಟ್ಟ ಸ್ಥಳದಲ್ಲಿ ತಂಪು ಎಂದು ಬರೆದುಕೊಳ್ಳಿ. ಈ ಪ್ರಶ್ನೆ ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ. ನೋಡೋಣ. ನೆಲದ ಮೇಲೆ ಗುಡ್ಡ ಬೆಟ್ಟ ಡ್ಯಾಶ್ ಡ್ಯಾಶ್ ಮೋಡವೆಲ್ಲ ಮೇಲಕ್ಕೇರಿತು ಎಂದು ಕೊಟ್ಟಿದ್ದಾರೆ. ಈಗ ನಾವು ಇಲ್ಲಿ ಬಿಟ್ಟ ಸ್ಥಳದಲ್ಲಿರುವ ಪದ್ಯದ ಸಾಲನ್ನು ಬರೆಯಬೇಕಾಗಿದೆ. ಬರೆಯೋಣ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಬಿಟ್ಟ ಸ್ಥಳದಲ್ಲಿ ನೀವು ಅಡ್ಡವಾಯಿತು, ತಡೆದು ನಿಂತ ಎಂದು ಬರೆಯಬೇಕಾಗಿದೆ. ಸರಿಯಾಗಿ ಬರೆದುಕೊಳ್ಳಿ.
ಈ ಪ್ರಶ್ನೆ ಗುಂಪಿಗೆ ಸೇರಿದ ಪದ ಗುರುತಿಸಿ ಬರೆಯಿರಿ. ಪ್ರಶ್ನೆ ನಂಬರ್ 1, ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ ಎಂದು ಕೊಡಲಾಗಿದೆ. ಇಲ್ಲಿ ಪ್ರಶ್ನೆಯನ್ನು ಗಮನಿಸಿ. ಕೆರೆ, ಕಟ್ಟೆ, ಸಮುದ್ರ ಇವುಗಳು ನೀರಿನ ಆಕಾರಗಳಾಗಿದ್ದಾವೆ. ಸೂರ್ಯ ಗುಂಪಿಗೆ ಸೇರದ ಪದವಾಗಿದೆ. ಆದ್ದರಿಂದ ಸೂರ್ಯ ಎಂಬ ಪದವನ್ನು ಗುಂಪಿಗೆ ಸೇರದ ಪದ ಎಂದು ನೀವು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಬರೆಯಬೇಕು. ಸೂರ್ಯ ಎಂದು ಬರೆದುಕೊಳ್ಳಿ. ಎರಡನೇ ಪ್ರಶ್ನೆ, ಮಿಂಚು, ಭೂಮಿ, ಮಳೆ, ಗುಡುಗು ಎಂದು ಕೊಟ್ಟಿದ್ದಾರೆ. ಈಗ ಇಲ್ಲಿ ಮಿಂಚು, ಮಳೆ, ಗುಡುಗು ಇವು ಎಲ್ಲವೂ ಕೂಡ ಮಳೆಗೆ ಸಂಬಂಧಿಸಿದಂತಹ ಪದಗಳಾಗಿದ್ದಾವೆ. ಭೂಮಿಯನ್ನು ನೀವು ಗುಂಪಿಗೆ ಸೇರಿದ ಪದ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3ರಲ್ಲಿ ಸರೋವರ, ಪರ್ವತ, ಬೆಟ್ಟ, ಗುಡ್ಡ ಎಂದು ಕೊಟ್ಟಿದ್ದಾರೆ. ಪರ್ವತ, ಬೆಟ್ಟ, ಗುಡ್ಡ ಇವು ಮೂರುಗಳು ಕೂಡ ಒಂದೇ ರೀತಿಯ ಪದಗಳಾಗಿದ್ದಾವೆ. ಸರೋವರ ನೀರಿನ ಒಂದು ಆಕಾರವಾಗಿದೆ. ಆದ್ದರಿಂದ ಗುಂಪಿಗೆ ಸೇರಿದ ಪದವನ್ನಾಗಿ ಸರೋವರವನ್ನು ನೀವು ಬರೆಯಬೇಕು. ಸರೋವರ. ಪ್ರಶ್ನೆ ನಂಬರ್ 4, ನೊಗ, ಕುಂಟೆ, ನೇಗಿಲು, ಮಂಚ ಎಂದು ಕೊಡಲಾಗಿದೆ. ಇಲ್ಲಿ ನೊಗ, ಕುಂಟೆ, ನೇಗಿಲು ಇವುಗಳು ಕೃಷಿ ಕೆಲಸಗಳಲ್ಲಿ ಬಳಸಲ್ಪಡುವ ಸಲಕರಣೆಗಳಾಗಿದ್ದಾವೆ. ಮಂಚವನ್ನು ನಾವು ಮನೆಗಳಲ್ಲಿ ಬಳಸುತ್ತೇವೆ. ಆದ್ದರಿಂದ ಮಂಚವನ್ನು ಗುಂಪಿಗೆ ಸೇರಿದ ಪದವನ್ನಾಗಿ ಬರೆದುಕೊಳ್ಳಿ. ಪ್ರಶ್ನೆ, ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಇಲ್ಲಿ 3 ಪ್ರಶ್ನೆಗಳನ್ನು ಕೊಡಲಾಗಿದೆ. ಕಾಡು, ಸೂರ್ಯ, ಭೂಮಿ ಇವುಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯೋಣ. ಕಾಡು, ಅರಣ್ಯ, ಅಡವಿ, ವನ ಇವುಗಳು ಸಮಾನಾರ್ಥಕ ಪದಗಳಾಗಿದ್ದಾವೆ. ಸೂರ್ಯ, ರವಿ, ಆದಿತ್ಯ, ಭಾನು. 3ನೇ ಪ್ರಶ್ನೆ, ಭೂಮಿ ಎಂದು ಕೊಡಲಾಗಿದೆ. ಧರೆ, ಇಳೆ, ಧಾತ್ರಿ ಎಂದು ಬರೆದುಕೊಳ್ಳಿ. ಇವುಗಳು ಇಲ್ಲಿ ಕೊಟ್ಟಿರುವಂತಹ ಪದಗಳ ಸಮಾನಾರ್ಥಕ ಪದಗಳಾಗಿದ್ದಾವೆ. ಇಲ್ಲಿ ನೀವು ಬೇರೆ ಸಮಾನಾರ್ಥಕ ಪದಗಳನ್ನು ಬೇಕಾದರೂ ಬರೆದುಕೊಳ್ಳಬಹುದಾಗಿದೆ. ಭಾಷಾ ಚಟುವಟಿಕೆ. ಅಕ್ಷರ ಬಳಸಿ ಪದ ರಚಿಸು, ತಿರುಗಿಸು, ಓದಿ, ಆನಂದಿಸು ಎಂದು ಹೇಳಿದ್ದಾರೆ. ಮಾದರಿಯನ್ನು ನೋಡಿ. ವಿಕ, ಕ, ಟ, ವಿ ಎಂದು ಕೊಡಲಾಗಿದೆ. ವಿಕಟ ಕವಿ ಈ ಪದವನ್ನು ನೀವು ಹಿಂದಿನಿಂದ ಓದಿದಾಗಲೂ ಕೂಡ ವಿಕಟ ಕವಿ ಎಂದು ಬರೆಯಬಹುದಾಗಿದೆ. ಮೊದಲನೇ ಪ್ರಶ್ನೆ ನೋಡಿ. ಕ, ಕ, ನ ಎಂದು ಕೊಟ್ಟಿದ್ದಾರೆ. ಇಲ್ಲಿ 2 ಕನ ಮಧ್ಯದಲ್ಲಿ ನಾವು ನವನ್ನು ಸೇರಿಸಿದಾಗ ಕನಕ ಎಂದಾಗುತ್ತದೆ. ಇದನ್ನು ನಾವು ತಿರುಗಿಸಿ ಓದಿದಾಗಲೂ ಕೂಡ ಕನಕ ಎಂದೇ ನೀವು ನೋಡಬಹುದು. ಎರಡನೇ ಪ್ರಶ್ನೆ, ಮ, ನ, ನ ಎಂದು ಕೊಡಲಾಗಿದೆ. ಸರಿಯಾಗಿ ಜೋಡಿಸಿ. 2 ನದ ಮಧ್ಯದಲ್ಲಿ ನಾವು ಮ ಅನ್ನು ಸೇರಿಸೋಣ. ನಮನ ಆಯಿತು. ಇಲ್ಲಿ ನಮನವನ್ನು ಕೂಡ ನಾವು ತಿರುಗಿಸಿ ಓಡಿದಾಗ ಪುನಃ ನಮನ ಎಂದೇ ಬರುತ್ತದೆ. ಮೂರನೇ ಪ್ರಶ್ನೆ, ರ, ಸು, ರ, ಸು, ರ ಎಂದು ಕೊಡಲಾಗಿದೆ. ಇಲ್ಲಿ ಇನ್ನೊಮ್ಮೆ ನೋಡಿ. ಸುರರ, ಸುರ ಇಲ್ಲಿ ನೀವು ನೋಡಬಹುದು. ಬೇರೆ ರೀತಿಯಾಗಿ ನಾವು ಇಲ್ಲಿ ಬರೆಯಲು ಸಾಧ್ಯವಿಲ್ಲ. ಇದೇ ರೀತಿಯಾಗಿಯೇ ಬರೆಯಬೇಕಾಗಿದೆ. 4ನೇ ಪ್ರಶ್ನೆಯಲ್ಲಿ ಜಿ, ವ, ವ, ನ, ನ ಎಂದು ಕೊಟ್ಟಿದ್ದಾರೆ. ಸರಿಯಾಗಿ ಜೋಡಿಸಿ ನಾವು ನವಜೀವನ ಎಂದು ಬರೆದಿದ್ದೇವೆ. ನೀವು ತಿರುಗಿಸಿ ಓದಿದಾಗಲೂ ಕೂಡ ನವಜೀವನವೆಂದೇ ಓದಬಹುದಾಗಿದೆ. 5ನೇ ಪ್ರಶ್ನೆ, ದ್ರ, ಮ, ನ, ಸಿ, ಮ, ಸಿ, ದ್ರ ಎಂದು ಕೊಡಲಾಗಿದೆ. ಸರಿಯಾಗಿ ಬರೆಯೋಣ. ಮದ್ರಾಸಿನ ಸಿದ್ರಾಮ ಈ ರೀತಿಯಾಗಿ ಬರೆದಾಗ ನೀವು ಪುನಃ ತಿರುಗಿಸಿ ಓದಿದಾಗಲೂ ಕೂಡ ಇದೇ ಪದವನ್ನು ಪಡೆಯುತ್ತೀರಿ. ತಿರುಗಿಸಿ ಓದಿ. ಮದ್ರಾಸಿನ ಸಿದ್ರಾಮವೇ ಬಂದಿದೆ. ಆದ್ದರಿಂದ ಇಲ್ಲಿ ನಾವು 5ನೇ ಪ್ರಶ್ನೆಗೂ ಕೂಡ ತಿರುಗಿಸಿ ಓದಿದಾಗಲೂ ಕೂಡ ಸರಿಯಾದ ಪದವನ್ನೇ ರಚಿಸಿದ್ದೇವೆ. ಪ್ರಶ್ನೆ ನಂಬರ್ ಆ, ಸೂಚನೆಗಳನ್ನು ಅರ್ಥೈಸಿಕೊಂಡು ಪದಬಂಧ ಪೂರ್ಣಗೊಳಿಸಿ, ಪದಗಳನ್ನು ಓದಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪದಬಂಧವನ್ನು ಕೊಡಲಾಗಿದೆ. ನೀವು ಸೂಚನೆಗಳನ್ನು ಅರ್ಥೈಸಿಕೊಂಡು ಇಲ್ಲಿ ಬರೆಯಬೇಕು. ನಾವು ಪದಬಂಧವನ್ನು ಗಮನಿಸೋಣ.
ಇಲ್ಲಿ ನೀವು ಉತ್ತರಗಳನ್ನು ನೋಡಿಕೊಳ್ಳಬಹುದು. ಎಡದಿಂದ ಬಲಕ್ಕೆ ಮತ್ತು ಮೇಲಿಂದ ಕೆಳಕ್ಕೆ ಎಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾವು ಸೂಚನೆಗಳನ್ನು ಅರ್ಥೈಸಿಕೊಂಡು ಇಲ್ಲಿ ಉತ್ತರಗಳನ್ನು ಬರೆದಿದ್ದೇವೆ. ಉತ್ತರಗಳನ್ನು ನೋಡಿ ಬರೆದುಕೊಳ್ಳಿ. ಮೊದಲನೇ ಪ್ರಶ್ನೆಯಲ್ಲಿ ಘಳಿಗೆ, ಎಡದಿಂದ ಬಲಕ್ಕೆ ಒಂದನೇ ಉತ್ತರ ಘಳಿಗೆ, ಮೇಲಿಂದ ಕೆಳಕ್ಕೆ ಒಂದನೇ ಉತ್ತರ ಘನವಾಗಿದೆ. ಇಲ್ಲಿ ಎರಡನೇ ಪ್ರಶ್ನೆ ನೋಡಿ, ಎಡದಿಂದ ಬಲಕ್ಕೆ ಜಗತ್ತು, ಮೇಲಿಂದ ಕೆಳಕ್ಕೆ ಜಲ ಆಗಿದೆ. ನಾಲ್ಕನೇ ಪ್ರಶ್ನೆಯಲ್ಲೂ ಕೂಡ ನೆಲ, ಇದು ಎಡದಿಂದ ಬಲಕ್ಕೆ. ಐದನೇ ಪ್ರಶ್ನೆಯಲ್ಲಿ ಇಳೆ, ಮೇಲಿಂದ ಕೆಳಕ್ಕೆ. ಏಳನೇ ಪ್ರಶ್ನೆಯಲ್ಲಿ ಮಳೆ ಎಂದು ಬರೆದಿದ್ದೇವೆ, ಎಡದಿಂದ ಬಲಕ್ಕೆ. ಏಳನೇ ಪ್ರಶ್ನೆಗೆ ಉತ್ತರ ಮಳೆಯಾಗಿದೆ. ಏಳರಲ್ಲಿ ಮೇಲಿಂದ ಕೆಳಕ್ಕೆ ಇದರ ಉತ್ತರ ಮನೆ. ಎಂಟನೇ ಪ್ರಶ್ನೆ ಎಡದಿಂದ ಬಲಕ್ಕೆ ಮುಗಿಲು, ಮೇಲಿಂದ ಕೆಳಕ್ಕೆ ಮುತ್ತು ಆಗಿದೆ. ಒಂಬತ್ತನೇ ಉತ್ತರ ಎಡದಿಂದ ಬಲಕ್ಕೆ ಹೊತ್ತು ಎಂದು ಬರೆದುಕೊಳ್ಳಿ. ಆರನೇ ಪ್ರಶ್ನೆಯಲ್ಲಿ ಎಡದಿಂದ ಬಲಕ್ಕೆ ಬಿಸಿಲು, ಆರನೇ ಪ್ರಶ್ನೆ ಮೇಲಿಂದ ಕೆಳಕ್ಕೆ ಬಿಳಿಯಾಗಿದೆ. ಇಲ್ಲಿ ಮೂರನೇ ಪ್ರಶ್ನೆಯಲ್ಲಿ ಎಡದಿಂದ ಬಲಕ್ಕೆ ಕಟ್ಟೆ, ಮೂರನೇ ಪ್ರಶ್ನೆ ಮೇಲಿಂದ ಕೆಳಕ್ಕೆ ಕಡಲು ಎಂದು ಬರುತ್ತದೆ. ಈ ರೀತಿಯಾಗಿ ನಾವು ಪದಬಂಧವನ್ನು ಪೂರ್ಣಗೊಳಿಸಿದ್ದೇವೆ. ಇಲ್ಲಿ ಪದಬಂಧವನ್ನು ಪೂರ್ಣಗೊಳಿಸಿ ಸರಿಯಾಗಿ ಬರೆದುಕೊಳ್ಳಿ. ಈ ಪ್ರಶ್ನೆ ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ. ಮಾದರಿಯನ್ನು ಗಮನಿಸಿ. ಸುರಿಯಿತು, ಹರಿಯಿತು. ಇಲ್ಲಿ ಮಳೆ ಪದ್ಯದಲ್ಲಿ ಬಂದಿರುವಂತಹ ಪ್ರಾಸಪದಗಳನ್ನೇ ಇಲ್ಲಿ ಬರೆಯಬೇಕಾಗಿದೆ. ಸುರಿಯಿತು ಇದಕ್ಕೆ ಪ್ರಾಸಪದ ಹರಿಯಿತು ಎಂದು ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಣ. ತಗುಲಿತು ಇದಕ್ಕೆ ಪ್ರಾಸಪದ ತೊಡಗಿತು ಎಂದು ಬರುತ್ತದೆ. ನೀವು ಪದ್ಯದಲ್ಲಿ ನೋಡಬಹುದು. ತಗುಲಿತು ತೊಡಗಿತು, ಕವಿಯಿತು ಗುಡುಗಿತು, ಅಡ್ಡವಾಯಿತು ಮೇಲಕ್ಕೇರಿತು. ಇವು ಪ್ರಾಸಪದಗಳಾಗಿದ್ದಾವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಈ ಪ್ರಶ್ನೆ ಮಾದರಿಯಂತೆ ಜೋಡು ನುಡಿಗಳನ್ನು ಬರೆಯಿರಿ. ಮಾದರಿಯನ್ನು ಗಮನಿಸಿ. ಬೆಟ್ಟ, ಬೆಟ್ಟಗುಡ್ಡ, ಈ ರೀತಿಯಾಗಿ ನಾವು ಜೋಡು ನುಡಿಗಳನ್ನು ಬರೆಯೋಣ. ಕೆರೆ, ಕೆರೆ ತೊರೆ, ಗುಡುಗು, ಗುಡುಗು ಸಿಡಿಲು, ಕಸ, ಕಸಕಡ್ಡಿ, ಮುತ್ತು, ಮುತ್ತು ರತ್ನ, ಈ ರೀತಿಯಾಗಿ ನಾವು ಜೋಡಿ ನುಡಿಗಳನ್ನು ಬರೆದಿದ್ದೇವೆ. ಇಲ್ಲಿ ಕೆರೆ ಬರೆದಲ್ಲಿ ನೀವು ಕೆರೆ, ಕಟ್ಟೆ, ಈ ರೀತಿಯಾಗಿಯೂ ಕೂಡ ಜೋಡು ನುಡಿಗಳನ್ನು ಬರೆದುಕೊಳ್ಳಬಹುದು. ನಾವು ಉದಾಹರಣೆಯಾಗಿ ಇಲ್ಲಿ ಜೋಡು ನುಡಿಗಳನ್ನು ಬರೆದು ತೋರಿಸಿದ್ದೇವೆ. ಕೆರೆ, ಕೆರೆ ತೊರೆ, ಗುಡುಗು, ಗುಡುಗು ಸಿಡಿಲು, ಕಸ, ಕಸಕಡ್ಡಿ, ಮುತ್ತು, ಮುತ್ತು ರತ್ನ, ಈ ರೀತಿಯಾಗಿ ಬರೆಯಲಾಗಿದೆ. ಬಳಕೆ ಚಟುವಟಿಕೆ. ಚಿತ್ರ ಗಮನಿಸು, ಕೊಟ್ಟಿರುವ ಪದ ಬಳಸಿ ಕವನ ರಚಿಸಿ. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಡಲಾಗಿದೆ. ಕವಿಯಿತು, ಮಳೆ, ಇಳೆಗೆ, ಹೊಳೆ, ಬೆಳೆಯು, ಮೋಡ, ಬೆಳೆಯಿತು, ಬಂದಿತು, ಇಳಿಯಿತು, ತುಂಬಿತು ಎಂದು ಕೊಟ್ಟಿದ್ದಾರೆ. ಇಲ್ಲಿರುವ ಪದಗಳನ್ನೇ ನಾವು ಬಳಸಿಕೊಂಡು ಚಿಕ್ಕದಾದಂತಹ ಒಂದು ಕವನವನ್ನು ರಚಿಸೋಣ. ಮೋಡ ಕವಿಯಿತು, ಮಳೆ ಬಂದಿತು. ಇಳೆಗೆ ಇಳಿಯಿತು, ಹೊಳೆ ತುಂಬಿತು, ಬೆಳೆಯು ಬೆಳೆಯಿತು. ಈ ರೀತಿಯಾಗಿ ನಾವು ಕವನವನ್ನು ರಚಿಸಿ ಬರೆದಿದ್ದೇವೆ.
ಆ ಪ್ರಶ್ನೆ ಯೋಚಿಸಿ ಬರೆಯಿರಿ. ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳಾವುವು ಎಂದು ಕೇಳಿದ್ದಾರೆ. ಈಗ ನಾವು ಮಳೆ ಹೆಚ್ಚಾದಾಗ ಆಗುವಂತಹ ಪರಿಣಾಮಗಳನ್ನು ಬರೆಯೋಣ. ಉತ್ತರ: ಮಳೆ ಹೆಚ್ಚಾಗುವುದರಿಂದ ಬೆಳೆಗಳು ನಾಶವಾಗುತ್ತವೆ, ಮೂಲ ಸೌಕರ್ಯಗಳಿಗೆ ಹಾನಿಯಾಗುತ್ತದೆ, ಭೂಕುಸಿತ ಉಂಟಾಗುತ್ತದೆ, ಸಾರಿಗೆ ಮತ್ತು ಸಂವಹನಗಳಿಗೆ ಅಡ್ಡಿಯುಂಟಾಗುತ್ತದೆ, ಜಾನುವಾರುಗಳಿಗೆ ತೊಂದರೆಯುಂಟಾಗುತ್ತದೆ, ವಿದ್ಯುತ್ ಕಡಿತವಾಗುತ್ತದೆ, ರಸ್ತೆಗಳು ಮುಚ್ಚಿ ಮಾನವನಿಗೆ ಅಪಾಯ ಉಂಟಾಗುತ್ತದೆ ಎಂದು ಬರೆದಿದ್ದೇವೆ. ನೀವು ಕೂಡ ಇಲ್ಲಿ ಬೇರೆ ರೀತಿಯ ಪರಿಣಾಮಗಳನ್ನು ಬೇಕಾದರೂ ಬರೆದುಕೊಳ್ಳಬಹುದು. ಉದಾಹರಣೆಯಾಗಿ ನಾವು ಈ ರೀತಿಯ ಪರಿಣಾಮಗಳನ್ನು ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, ಯಾವ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ ಎಂದು ಕೇಳಿದ್ದಾರೆ. ಉತ್ತರ: ವಸಂತ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ. ಮೂರನೇ ಪ್ರಶ್ನೆ, ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಈಗ ನಾವು ಮಳೆ ಬರುವುದಕ್ಕೂ ಮುನ್ನವಾಗಿ ಆಕಾಶದಲ್ಲಿ ಉಂಟಾಗುವಂತಹ ಬದಲಾವಣೆಗಳನ್ನು ಬರೆಯೋಣ. ಮಳೆ ಬರುವುದಕ್ಕಿಂತ ಮೊದಲು ಮೋಡವು ಕಪ್ಪಾಗುತ್ತದೆ, ಹೆಚ್ಚಿನ ಗಾಳಿ ಬೀಸುತ್ತದೆ, ಆಕಾಶದಲ್ಲಿ ಗುಡುಗು, ಮಿಂಚು ಮತ್ತು ಸಿಡಿಲು ಕಂಡುಬರುತ್ತದೆ, ನಂತರ ಮಳೆಯು ಪ್ರಾರಂಭವಾಗುತ್ತದೆ. ಇಲ್ಲಿ ಈ ರೀತಿಯಾಗಿ ನಾವು ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4, ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು? ಯೋಚಿಸಿ ಬರೆಯಿರಿ. ಈಗ ನಾವು ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು ಎಂದು ಬರೆಯೋಣ. ಮಳೆಯೇ ಬರದಿದ್ದರೆ ಜಲಮೂಲಗಳು ಮತ್ತು ಭೂಮಿ ಒಣಗುತ್ತವೆ, ರೈತರು ಬೆಳೆ ಬೆಳೆಯಲು ಸಾಧ್ಯವಾಗುವುದಿಲ್ಲ, ಕುಡಿಯಲು ನೀರು ಇಲ್ಲದಂತಾಗಿ ಪ್ರಾಣಿ ಪಕ್ಷಿಗಳು ಬದುಕಲು ಕಷ್ಟವಾಗುತ್ತದೆ, ಬರಗಾಲ ಉಂಟಾಗುತ್ತದೆ. ಇಲ್ಲಿ ಈ ರೀತಿಯಾಗಿ ನೀವು ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಮಳೆ ಪದ್ಯದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ
ಇನ್ನುಳಿದ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. 4ನೇ ತರಗತಿ ಕನ್ನಡ ಭಾಗ 1ರ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 4ನೇ ತರಗತಿ ಕನ್ನಡ ಭಾಗ 1 ಪ್ರಶ್ನೋತ್ತರಗಳು ಈ ಪ್ಲೇಲಿಸ್ಟ್ ಅನ್ನು ಗಮನಿಸಿ.